ನಟ ಯಶ್ ನಿವಾಸದ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳ ಮುಂದೆ ನಟ ಯಶ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಐಟಿ ಕಚೇರಿಗೆ ಹಾಜರಾಗಿದ್ದಾರೆ. ಐಟಿ ವಿಚಾರಣೆಗೆ ಯಶ್ ತಾಯಿ ಪುಷ್ಪಾ ಕೂಡ ಆಗಮಿಸಿದ್ದಾರೆ. ಯಶ್ ಜೊತೆಯಲ್ಲಿ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ನೀಡಿದ್ರು ಐಟಿ ಅಧಿಕಾರಿಗಳು. ಅದರಂತೆ ನಟ ಯಶ್ ಹಾಗೂ ಅವರ ತಾಯಿ ಪುಷ್ಪಾ ಇಬ್ಬರು ಕೂಡ ಐಟಿ ಅಧಿಕಾರಿಗಳ ಮುಂದೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನಟ ಯಶ್ ನಿವಾಸದ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನಟ ಯಶ್ ಹಾಗೂ ಅವರ ತಾಯಿಗೆ ನೋಟಿಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳ ಮುಂದೆ ರಾಕಿಂಗ್ ಸ್ಟಾರ್ ಹಾಗೂ ಅವರ ತಾಯಿ ಪುಷ್ಪಾ ಇಬ್ಬರು ಕೂಡ ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಐಟಿ ಕಚೇರಿಗೆ ಇಬ್ಬರು ಕೂಡ ಆಗಮಿಸಿದ್ದಾರೆ. ಐಟಿ ಅಧಿಕಾರಿಗಳ ವಿಚಾರಣೆಯನ್ನ ಇವತ್ತು ಎದುರಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರ್ಚನಾ ಶರ್ಮಾ. ಅರ್ಚನಾ, ಈಗ ವಿಚಾರಣೆ ಆರಂಭವಾಗಿದೆಯಾ? ಎಷ್ಟು ಹೊತ್ತವರೆಗೂ ವಿಚಾರಣೆ ಮುಂದುವರಿಯುತ್ತೆ? ಏನಿದೆ ಮಾಹಿತಿ? ಖಂಡಿತವಾಗ್ಲೂ ಯಶ್ ಅವರು ಇವತ್ತು ಬರ್ತಾರೆ ಅನ್ನೋ ಸುದ್ದಿ ಈಗಾಗಲೇ ಗೊತ್ತಿತ್ತು. ಸುಮಾರು 11:30 ಅಷ್ಟೊತ್ತಿಗೆ ಯಶ್ ಅವರು ಬರ್ತಾರೆ ಅನ್ನೋ ಮಾಹಿತಿ ಇತ್ತು. ಆತಕ್ಕಂತೆ ಯಶ್ ಮತ್ತು ಅವರ ತಾಯಿ ಇಬ್ಬರು ಕೂಡ ಐಟಿ ಆಫೀಸ್ಗೆ ಬಂದಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹೋಗೋದಕ್ಕಿಂತ ಮೊದಲು ಬಹುಶಃ ಯಾವುದೇ ರೀತಿ ಮಾತುಗಳನ್ನ ಮಾಧ್ಯಮದ ಜೊತೆ ಆಡೋ ಹಾಗಿಲ್ಲ. ಹಾಗಾಗಿ ಯಶ್ ಅವರು ಯಾವುದೇ ರೀತಿ ಮಾತನಾಡಲಿಲ್ಲ, ಸೀದಾ ಐಟಿ ಆಫೀಸ್ ಒಳಗಡೆ ಹೋಗಿದ್ದಾರೆ. ಬಹುಶಃ ಐಟಿ ವಿಚಾರಣೆ ಮುಗಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಾಧ್ಯತೆ ಇದೆ. ಯಶ್ ಮತ್ತು ಅವರ ತಾಯಿ ಇಬ್ರು ಕೂಡ ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಲವೊಮ್ಮೆ ಅರ್ಧ ಗಂಟೆಗೆ ಮುಗಿಬಹುದು ಅಥವಾ 2 hours ಆಗ್ಬಹುದು, ಕೆಲವೊಮ್ಮೆ ಸಂಜೆ ಕೂಡ ಆಗ್ಬಹುದು. ಈ ಹಿಂದೆ ಬಂದಂತಹ ಸಾಕಷ್ಟು ಸ್ಟಾರ್ ನಟರಾಗಿರ್ಬೋದು, ನಿರ್ಮಾಪಕರು ಎಲ್ಲರೂ ವಿಚಾರಣೆ ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ಸ್ ಆಗಿತ್ತು. ಕೆಲವ್ರದ್ದು ಅರ್ಧ ಗಂಟೆಗೆ ಮುಗಿದು ಹೋಗಿತ್ತು, ಇನ್ನು ಕೆಲವರ ವಿಚಾರಣೆ 2 ಗಂಟೆಗಳ ಕಾಲ ನಡೀತು. ಬಟ್ ಇವತ್ತು ಯಶ್ ಅವರ ವಿಚಾರಣೆ ಎಷ್ಟು ಗಂಟೆಗಳವರೆಗೆ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಅರ್ಧ ಗಂಟೆಗೆ ಮುಗಿದ್ರೂ ಮುಗಿಬಹುದು ಅಥವಾ ಸಂಜೆ ವೇಳೆ ಆದ್ರೂ ಆಗ್ಬಹುದು, 2 hour ಆಗ್ಬಹುದು, 3 hour ಆಗ್ಬಹುದು. ಸೊ ಹೊರಗಡೆ ಬಂದ ಮೇಲೆ ಗೊತ್ತಾಗ್ಲಿದೆ ಈ ಬಗ್ಗೆ ಎಷ್ಟು ಗಂಟೆಗಳ ಕಾಲ ವಿಚಾರಣೆ ನಡೀತು. ಬಂದ ಮೇಲೆ ಮಾಧ್ಯಮದವ್ರ ಜೊತೆ ಎಷ್ಟು ಏನೆಲ್ಲ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಅನ್ಸುತ್ತಾ. ಓಕೆ, ಧನ್ಯವಾದ ಅರ್ಚನಾ ತಮ್ಮೆಲ್ಲ ಮಾಹಿತಿಗಾಗಿ.